ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂಡಿ ತಾಲೂಕು ಸರಸಂಬಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಸುರೇಶ್ ಈರಣ್ಣ ಸರಸಂಬಿ ಅವರು 4 ಎಕರೆ ಪ್ರದೇಶದಲ್ಲಿ ನಿಂಬೆ, ತೊಗರಿ ಹಾಗೂ ಮುಸುಕಿನ ಜೋಳವನ್ನು ಬೆಳೆಯುತ್ತಿದ್ದಾರೆ. ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡಿರುವ ಅವರು ಕೀಟಗಳ ನಿರ್ವಹಣೆಗೆ ಗಂಜಲ ಹಾಗೂ ಸಸ್ಯಾಧಾರಿತ ಕೀಟನಾಶಕಗಳನ್ನು ತಾವೇ ತಯಾರಿಸಿ ಬಳಸುತ್ತಾರೆ. ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರ ಸಲಹೆ ಹಾಗೂ ಮಾರ್ಗದರ್ಶನದಲ್ಲಿ ಕೃಷಿ ಮಾಡುತ್ತಿದ್ದು ಸಾವಯವ ಪರಿಕರಗಳನ್ನು ಹೆಚ್ಚಾಗಿ ಬಳಸುತ್ತಿರುವುದರಿಂದ ಉತ್ಪಾದನಾ ವೆಚ್ಚ ತಗ್ಗಿಸಿಕೊಳ್ಳಲು ಸಹಕಾರಿಯಾಗಿದೆ ಎನ್ನುತ್ತಾರೆ ಸುರೇಶ್ ಅವರು. 1 ಎಕರೆದಲ್ಲಿ ಕಟ್ಟಿಗೆ ಗೊಬ್ಬರ ಹಾಕ್ತಾರೆ ಸರ್, ದನಗಳ ಗೊಬ್ಬರ ರೀ. ಆಮ್ಯಾಗ ಎರೆಹುಳ ಗೊಬ್ಬರ ಹಾಕ್ತಾರೆ ಸರ್. ಸಾವಯವ ಇದರೊಳಗೆ ಅನ್ನೋದು ನಾವು 21 ಗಿಡಮೂಲಿಕೆ ತಪ್ಪಲದಿಂದ ಅದನ್ನು ತಯಾರು ಮಾಡಿ ಸ್ವತಃ ನಾವೇ ಅನ್ನೋದು ಅದನ್ನು ಸ್ಪ್ರೇ ಮಾಡ್ತಾಯಿದ್ದೀವಿ ಸರ್. ಒಟ್ಟು ಇವತ್ತು ಎಲೆ ಮುದುಡಿ ರೋಗ ರೀ, ಆಮ್ಯಾಗ ಎಲೆ ಚುಕ್ಕಿ ರೋಗ ರೀ, ಇವೆಲ್ಲ ನಿವಾರಣೆ ಆಗ್ತಾವೆ ಸರ್. ಅದಕ್ಕೆ ಲಿಂಬೆ ಗಿಡಕ್ಕೆ ಸರ್ ತೊಗರಿ ಬೆಳೆಗೆ ಅನ್ನೋದು ಅದನ್ನು ಇಲ್ಲೇ ಇದು ಅನ್ನೋದು ತಯಾರು ಮಾಡಿ ಸರ್. ಅದನ್ನು ರೀ 21 ಗಿಡಮೂಲಿಕೆ ತಪ್ಪಲ ಒಂದು 20 ಲೀಟ್ರ್ ಉಚ್ಚಿ ಒಳಗೆ ಸರ್. ಅದನ್ನು ನೆನೆ ಇಟ್ಟು 21 ದಿನ ಆದ ನಂತರ ಅದನ್ನು ಸರಿಯಾಗಿ ಅನ್ನೋದು ಕಿವುಚಿ ಎಲ್ಲ ಸೋಸಿ ತೆಗೆದು ಒಂದು ಪಂಪಿಗೆ ಪೆಟ್ರೋಲ್ ಪಂಪಿಗೆ ಸರ್ 22 ಲೀಟ್ರಿಗೆ ನೀರಿಗೆ ಅನ್ನೋದು 1 ಲೀಟ್ರ್ ಅದನ್ನು ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡ್ತಾಯಿದ್ದೀವಿ ಸರ್. ಅಲ್ಲಿ ತೊಗರಿ ಸರ್, ತೊಗರಿ ಸರಿಯಾದ ಇಳುವರಿ ಬಂದ ಸರ್. ಮತ್ತು ಇನ್ನೊಂದು ಜೀವಾಮೃತ ಅಂತೇಳಿ ಅದ್ರ ಜೋಡಿಯನ್ನು ಬೆರೆಸಿ ಇದು ಮಾಡಿವಿ ಸರ್. ಅಂದ್ರೆ ಒಂದು ಬ್ಯಾರಲ್ದೊಳಗೆ ಸರ 150 ಲೀಟ್ರ್ ನೀರು ಸರ, ಆಮ್ಯಾಗ ಅನ್ನೋದು 25 ಲೀಟ್ರ್ ಉಚ್ಚಿ, ಆಮ್ಯಾಗ 1 kg ಬೆಲ್ಲ, 1 kg ಹಿಟ್ಟು, ಆಮ್ಯಾಗ ಅನ್ನೋದು 10 kg ಹೆಂಡಿ ಎಲ್ಲನೂ ಕೂಡಿ 7 ದಿವಸ ಅದನ್ನು ತಿರುವಿ ಜೀವಾಮೃತ ತಯಾರು ಮಾಡಿ ಇದರೊಳಗೆ ಅನ್ನೋದು ಒಂದೊಂದು ಕಳಸಿ ಅಂದ್ರೆ 5-6 ಲೀಟ್ರ್ ಒಂದು ಪೆಟ್ರೋಲ್ ಪಂಪಿಗೆ ನಾವು ಹಾಕ್ಕೊಂಡು ತೊಗರಿನ ಸ್ಪ್ರೇ ಮಾಡಿ ಸರ್. ಲಿಂಬೆಗೂ ಹೊಡಿತಾರೆ ಸರ್. ಅದೇ ರೀತಿಯಾಗಿ ಅನ್ನೋದು ತೊಗರಿಗೂ ಸರ್ ಕೀಟಬಾಧೆಗಳು ಕಂಡು ಬಂದಲ್ಲಿ ಸರ್, ಸಣ್ಣ ಹುಳುಗಳು ಕಂಡು ಬಂದಲ್ಲಿ ಅದಕ್ಕೆ ಒಂದು ಪೌಕಲ ಬಳುವಳಿ ಅನ್ನೋದು ಜಜ್ಜಿ ಅದರೊಳಗೆ ಮಿಕ್ಸಣೆ ಮಾಡಿ 2 ದಿನ ನೆನೆ ಇಟ್ಟರೆ ಸರ್. ಅದೇನು ಔಷಧ ತಯಾರು ಮಾಡಿರ್ತಕ್ಕಂಥ ಔಷಧದೊಳಗೆ ಈ ಬಳುವಳಿ ಅದರಾಗ ಮಿಕ್ಸ್ ಮಾಡಿ 2 ದಿನ ನೆನೆ ಇಟ್ಟು ಅದನ್ನು ಸ್ಪ್ರೇ ಮಾಡೋದು ಕೀಟಗಳಾಗೋದು ಯಾವುದು ಬರೋದಿಲ್ಲ ಸರ್. ಈಗ ಒಂದು ಎಮ್ಮೆ ಇದೆ ಸರ್, 2 ಎಮ್ಮೆ ಮೊಣಕಿದ್ದಾವೆ. ಹಾಲುಗಳಂತೂ ಮನೆಗೆ 21 ಜನ ಇದೆ, 21-25 ಜನ ಇದೆ ಸರ್ ಮನೇಲಿ. ಎಲ್ಲ ಯೂಸ್ ಹಾಲಂತೂ ಮನೆಗೆ ಹೋಗ್ತಾರೆ ಸರ್. ಎಲ್ಲ ಹಾಲು, ಮಜ್ಜಿಗೆ, ಮೊಸರು ಎಲ್ಲ ಮನೆಗೆ ತಯಾರು ಮಾಡ್ಕೊತಾರೆ, ಹೊರಗಿಂದ ಏನು ತರಲ್ಲ ಸರ್. ಆಮೇಲೆ ಈ ಹೆಂಡಿ ಬಂದಿರ್ತಕ್ಕಂಥ ಹೆಂಡಿಯಿಂದ ಏನಂತ ಗೊಬ್ಬರಿಗೆ ಇದು ಮಾಡಿದೆ ಸರ್, ಎರೆಹುಳ ತೊಟ್ಟಿ ಮಾಡಿದ್ದಾರೆ ಸರ್. ಆ ಎರೆಹುಳ ತೊಟ್ಟಿಯಿಂದ ಗೊಬ್ಬರ ಅನ್ನೋದು ಎಲ್ಲ ಬೆಳೆಗಳಿಗೆ ಅದನ್ನೇ ಬಿತ್ತಿದ್ದಾರೆ ಸರ್. ಈ 1 ವರ್ಷ ಆಯ್ತು ಅದನ್ನೇ ಬಿತ್ತಲಿದ್ದಾರೆ ಸರ್. ಅದರಿಂದ ಬೆಳೆನೂ ಚೆಂದಾಗಿ ಬೆಳೆದ ಸರ್, ಮತ್ತು ಇಳುವರಿನೂ ಚಲೋ ಬಂದ ಸರ್. ವೆಸ್ಟೇಜ್ ಬಿದ್ದಿರ್ತಕ್ಕಂಥ ಕಣಿಕ್ರಿ, ಆಮ್ಯಾಗ ಇದು ಬಂದದ ಬದಿ ಹುಲ್ಲ ಇದೆಲ್ಲ ಹಾಕಿ ಅನ್ನೋದು ಅದಕ್ಕೆ ಸರಿಯಾಗಿ ತೋಯಿಸಿ ಮೆತ್ತಗಾಗಿ ಹಂಗೆ ನೆನೆ ಇಟ್ಟು ಅದು ಮೆತ್ತಗಾದ ನಂತರ ಹುಳುಗಳಾದ್ರೆ ಆಗ ಬಿಡ್ತಾರೆ ಸರ್. ಆಮ್ಯಾಗ ಅದಕ್ಕೆ ಮೈಲಿಕ್ಕೆ ಒಂದು 4 ತಿಂಗಳಿಗೊಮ್ಮೆ ಬಿಡ್ಬಾರ್ದು ಸರ್. 4 ತಿಂಗಳಿಗೆ ಒಂದು ತೊಟ್ಟಿಗೆ ಸರ್ 30 ಮತ್ತು 6 ಫುಟ್ ಆಗಲ್ಲ ಸರ್. 15 ಫುಟ್ಟಿನ 2 ಅದಾವೆ ಸರ್. 15 ಫುಟ್ ಉದ್ದ 6 ಫುಟ್ ಆಗಲ್ಲ ಸರ್. ಅದು ಒಂದು ತೊಟ್ಟಿ ತುಂಬ ತಪ್ಪದಂಗೆ 60 ಚೀಲ ಮಾಲ್ ಮಾಡ್ತಾರೆ ಸರ್. ಲಿಂಬೆ ಒಳಗೆ ಸದ್ದ ನಾವು ಈ ಸಾವಯವದಿಂದ ಏನು ಮಾಡಿರ್ತೀವಿ ಗೊಬ್ಬರದಿಂದ ಸ್ವಲ್ಪ ನಮಗೆ ಇಳುವರಿ ಕಾಯಿ ಮಿಂಚು ಸನಿಗೆ ಬಂತು ಸರ್. ಮೊದಲ ಗಿಡಗಳು 8 ರೂ ಭಾಳ ಜಾಸ್ತಿ ಬರ್ತಿತ್ತು ರೀ. ಈ ಸಲ 8 ರೂ ಸ್ವಲ್ಪ ಕಡಿಮೆ ಆಗಿದೆ ಸರ್. 1 ಎಕರೆಗೆ ನೋಡಿ ಸರ್ 3 ಲಕ್ಷ ತನಕ ಆಗ್ತಾರೆ ಸರ್ ಒಂದು ವರ್ಷಕ್ಕೆ ಸರ್. ಲಿಂಬೆ ಅಂತ ಖರ್ಚು ಅಂತ ಏನಿಲ್ಲ ರೀ ಸರ್. ಈಗೇನು ವೆಸ್ಟೇಜ್ ಬಂದಿರ್ತಕ್ಕಂಥ ಚಗಳಂತೂ ಅದ್ರಾಗ ಗಿಡ ಬಿಡಿಕೆ ಹೋಗ್ತೀವಿ ರೀ. ಹೋದ ಸಲ ಬೇಸಿಗೆ ಹಂಗಾಮದೊಳಗೆ ಸರ್ ಕಬ್ಬಿನ ಗಾಣ ಅದಲ್ಲಿ ಎಲ್ಲ ರವದಿ ಬಳ್ಕೊಂಡು ತಂದು 2 ಟ್ಯಾಕ್ಟ್ರಿ ಕಬ್ಬಿನ ರವದಿ ಇದರೊಳಗೆ ಹೊದಿಕೆ ಮಾಡಿದ್ದೇವೆ ಸರ್. ಹೊದಿಕೆ ಮಾಡಿ ಡ್ರಿಪ್ಪಿನ ಮುಖಾಂತರ ನೀರು ಬಿಟ್ಟೇವೆ ರೀ. ಅದನ್ನೆಲ್ಲ 3 ತಿಂಗಳಲ್ಲಿ ಎಲ್ಲ ಕೊಳತು ಎರೆಹುಳ ತಿಂದು ಎಲ್ಲ ಸ್ವಚ್ಛ ಮಾಡ್ತಾರೆ ಸರ್. ಮುಂದೆ ಹೋದ ಸಲ ಬೇಸಿಗೆ ಒಳಗೆ ಮೆಕ್ಕೆಳ ಕಣಿಕೆ ಆಗಿದ್ದೇವೆ ಸರ್. ಒಂದು ಎಷ್ಟೆಷ್ಟು ಮೆಕ್ಕೆಳ ಕಣಿಕೆ ಆಗಿದ್ದೇವೆ ರೀ. ಅದು ನೀರು ಬಿಡ್ಬೇಕಾದ್ರೆ ಕಾವಲಿನ ಮುಖಾಂತರ ನೀರು ಬಿಡ್ತಿದ್ದೇವೆ ರೀ. ನೀರು ಒಳಗೆ ಕಟ್ಟಿಗೆ ಬುಡಕ್ಕೆ ಒಳಗಡೆ ಎತ್ತಿ ನೀರು ಅದ್ರ ಒಳಗೆ ಹೋಗಿ ಆಮ್ಯಾಗ ಇದು ಆಗ್ತಿದೆ ಸರ್. ಆ ರೀತಿ ವ್ಯವಸ್ಥೆ ಮಾಡಿದ್ಮ್ಯಾಗ ನಮಗೆ ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಿ ಆಗ್ತದೆ ರೀ. ಆಮ್ಯಾಗ ಏನಂದ್ರೆ ಗಿಡಗಳು ಚಲೋ ಆಗ್ಯಾವ ಸರ್. ವರ್ಷದ ಏನಿಲ್ಲ ಸರ್ ಪ್ರಾಬ್ಲಮ್. ಡೈಲಿ ಏನಂದ್ರೆ ವಾರದ ನಮ್ಮಲ್ಲಿ 4 ದಿವಸ ಡಾಕ್ ಹೋಗ್ತಾರೆ ಸರ್. ಅಂದ್ರೆ 4 ದಿವಸ ಕಟಾವು ಮಾಡ್ಕೊಂಡು ನಾವು ಮಾರ್ಕೆಟ್ ಕಳಿಸ್ತಾರೆ ಸರ್. ಇಲ್ಲಿ ನಮ್ಮಲ್ಲಿ ಬಿಜಾಪುರ ಈಗ ಮೊದಲು ಹಿಡ್ಕೊಂಡು ಬಿಜಾಪುರ ಹೋಗ್ತಾರೆ ಸರ್, ಹುಬ್ಬಳ್ಳಿ ಹೋಗ್ತಾರೆ. ಮುಂದೆ ಕೆಲವೊಂದು ದಿವಸನ ಕಾಯಿ ಜಾಸ್ತಿ ಆದಾಗ ಬೆಂಗಳೂರು ಹೋಗ್ತಾರೆ ಸರ್. ನಿರಂತರ ಆದಾಯ ಸಿಗ್ತಾರೆ ಸರ್. ಹೊಟ್ಟೆ ಅಂದ್ರೆ ಕಂಟಿನ್ಯೂ ಅದಕ್ಕೆ ಸರಿಯಾದ ರೀತಿಯಲ್ಲಿ ಗೊಬ್ಬರ, ಕಟ್ಟಿಗೆ ಗೊಬ್ಬರ, ಆಮ್ಯಾಗ ಸಾವಯವ ಇದರಿಂದ ಮಾಡೋದ್ರಿಂದ ಸರ್ ಹೆಚ್ಚಿನ ಒಂದು ಆದಾಯ ಬರ್ತದೆ ಸರ್. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ.